ಯಾಕಂದ್ರೆ ನಾನು ಈ ಕೋಲಾರ ಜಿಲ್ಲೆಯ ರೈತ ಮಗನಾಗಿ ಆ ರೈತದ ಬೆಳೆಯುವಂತವನು, ಆ ರೈತರ ಕಷ್ಟಗಳೇನು, ಆ ನೋವು ನಲಿವುಗಳಂತಕ್ಕಂಥ ಅರಿವಿರೋದ್ರಿಂದ ಒಟ್ಟಾರೆ ನಮ್ಮ ರೈತರುಗಳೇ ನೂರಾರು ವರ್ಷಗಳಿಂದ ಜಾತ್ರಾ ಮಹೋತ್ಸವಗಳು ನಡೆದು ಇವೆಲ್ಲ ಕೂಡ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ರಿ. ಯಾವಾಗ್ಲೂ ಆರೋಗ್ಯ ಭಾಗ್ಯ ಎಲ್ಲ ಕೊಡಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ಕೊಂತ ಇದೀವಿ. ಹಾಗೆ ಶಿವಣ್ಣ ಈ ಕಡೆಯಿಂದ ಎಂಟ್ರೆನ್ಸ್ ಪ್ರಕರಣ ಈ ಕಡೆಯಿಂದ ಕರ್ಕೊಂಡ್ ಬನ್ನಿ. ಗೋವಿಂದ ನಿಮ್ಮಿಬ್ಬರಿಗೆ ಹಾಕಿರೋದು ಮುಖ ಈ ಭಾಗದ ಎಲ್ಲಾ ರೈತರು ಹೋಗಿ CMR ಶ್ರೀನಾಥರನ್ನ ಅಣ್ಣ ನಮ್ಮ ಇದ್ರ ಕರಗ ಇದೆ, ದಯವಿಟ್ಟು ನೀವು ತಪ್ಪದೆ ಬರ್ಬೇಕು ಅಂತ ತಿಳಿಸಿದಾಗ ನಮ್ಮ ಮಾತಿಗೆ ಹೋಗ್ಬಿಟ್ಟು ಅವರು ಎಷ್ಟೇ ಕೆಲಸಗಳಿದ್ರು ಸಹ ಬಿಡು ಮಾಡಿಕೊಂಡು ನಮಗಾಗಿ, ನಮ್ಮ ಯುವಕರ ಮಾತಿಗಾಗಿ, ನಮ್ಮ ರೈತರ ಮಾತು ಕೊಟ್ಟಿದ್ದೀವಿ ಅಂತ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಂದು ನಮ್ಗೆ ಪ್ರೋತ್ಸಾಹಿಸಿದ್ದಾರೆ. ಅವ್ರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ತಂಡದ ಅವ್ರಿಗೂ ಸಹ ಆದರದ ಸ್ವಾಗತವನ್ನು ಬಯಸಿದ್ದೇವೆ. ಶುಭ ಸಂಜೆ ಹಾಗೆ ನಮಸ್ಕಾರ ತಿಳಿಸ್ತಾ, ಶಿವನಾರಹಳ್ಳಿ, ನಲ್ಲಂಡಹಳ್ಳಿ, ನಾಗರೆಡ್ಡಿಪಲ್ಲಿ ಈ ಮೂರು ಗ್ರಾಮಗಳ ಸಮ್ಮಿಲನ SN ಕ್ರಾಸ್ನ ಈ ಒಂದು ಜಾಗದಲ್ಲಿ ನೂರಾರು ವರ್ಷಗಳಿಂದ ಜಾತ್ರಾ ಮಹೋತ್ಸವಗಳು ನಡೆದು ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಒಂದು ಸಾಂಸ್ಕೃತಿಕ ಶ್ರೀಮಂತ ಕಲೆ ಕರಗ ಮಹೋತ್ಸವನ ಬಹಳ ಅದ್ದೂರಿಯಾಗಿ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಗ್ರಾಮದ ಮುಖಂಡರುಗಳು, ನನ್ನ ರೈತ ಮಿತ್ರರು, ವಿಶೇಷವಾಗಿ ಗುರುಪ್ರಸಾದ್, ವೇಣು, ಶ್ರೀನಾಥ್ ಮತ್ತೆ ಈ ಒಂದು ಏನು ಈ ಸರ್ಕಲ್ ಮತ್ತೆ ಈ ಒಂದು ಗ್ರಾಮಗಳ ಒಂದು ಹಿರಿಮೆ ಮತ್ತೆ ಒಂದು ಹೆಗ್ಗಳಿಕೆಯ ಒಂದು ನಿಮ್ಮೆಲ್ಲರ ಗುರುಗಳಾಗಿ, ಹಿತೈಷಿಗಳಾಗಿ, ಮಾರ್ಗದರ್ಶಕರಾಗಿ IN ರೆಡ್ಡಿ ಅವರೇನಿದ್ದಾರೆ ವಕೀಲರು,
ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದಗಳು. ಅಂತ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ದಿವಸ ಚೆಕ್ಕ ಭಜನೆ, ನಿನ್ನೆ ನಾಟಕ ಮಹೋತ್ಸವ, ಇವತ್ತು ಕರಗ, ಇವೆಲ್ಲ ಕೂಡ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಇವತ್ತು ದಿವಸ ಆಚರಣೆ ಮಾಡ್ತಾ ಇದ್ರಿ. ನನಗಂತೂ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ನಾನು ಈ ಕೋಲಾರ ಜಿಲ್ಲೆಯ ರೈತ ಮಗನಾಗಿ, ನಮ್ಮೆಲ್ಲರ ಪ್ರೀತಿಯ ಒಡನಾಡಿಯಾಗಿ, ಎಲ್ಲ ರೈತರ ಬದುಕಿನ ಜೀವನಾಡಿಯಾಗಿ ನಾನು ರೈತರಿಂದ ಬೆಳೆದಂತವನು. ಆ ರೈತರ ಕಷ್ಟಗಳೇನು, ಆ ನೋವು ನಲಿವುಗಳೇನಂತಕ್ಕಂಥ ಅರಿವಿರೋದ್ರಿಂದ ನನಗೆ ಈ ಬಹಳ ಒಂದು ಹತ್ರ ಆಗ್ತಾರೆ ಒಂದು ರೈತ ಸಮುದಾಯ. ಯಾಕಂದ್ರೆ ನನಗೆ ಅನ್ನದಾತರು. ಇವತ್ತು ದಿವಸ ನಾನು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಕೂಡ ಅದಕ್ಕೆ ಕಾರಣ ರೈತರು. ಅಂತ ರೈತರ ಸಮುದಾಯದಿಂದ ಬೆಳೆದಂತವನಾಗಿದ್ದರಿಂದ ನನಗೆ ಎಲ್ಲೇ ಹೋಗ್ಲಿ ಆ ಒಂದು ಪ್ರೀತಿ ಕಾಳಜಿ ಏನಿದೆ ನಾನು ಮರಿಲಾರದಂತ ಒಂದು ಕ್ಷಣಗಳು. ಅಂತ ಒಂದು ಪ್ರೀತಿ ಇದ್ದಿಂದ ಇವತ್ತು ದಿವಸ ನಲ್ಲಿ ತನಕ ಕರ್ತದೆ. ಅಂತ ಒಂದು ರೈತ ಕುಟುಂಬಕ್ಕೆ, ರೈತ ಸಮೂಹಕ್ಕೆ, ವಿಶೇಷವಾಗಿ ಎಲ್ಲ ಜಾತಿ ವರ್ಗದ ಒಂದು ಸಮುದಾಯಗಳು ಇವತ್ತು ದಿವಸ ಏನು ನಮ್ಮ ಎಲ್ಲಾ ಸಮುದಾಯದಲ್ಲಿರ್ತಕ್ಕಂಥ ಜಾಗ ಇರೋದ್ರಿಂದ ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿ ರೀತಿಯಲ್ಲಿ ಇವತ್ತು ದಿವಸ ಎಲ್ಲಾ ವರ್ಗದವರಲ್ಲಿ ಸೇರಿದಿರಿ. ಇದು ನಮ್ಮ ಒಗ್ಗಟ್ಟಿನ ಒಂದು ಮಂತ್ರ, ನಮ್ಮ ಒಂದು ಸಮನ್ವಯತೆ, ಪ್ರೀತಿ, ವಿಶ್ವಾಸ ಎಷ್ಟಿದೆ ಅನ್ನೋದು ಇಲ್ಲಿ ಸಾಬೀತಾಗ್ತದೆ. ಅಂತ ಒಂದು ಎಲ್ಲರನ್ನ ಒಗ್ಗೂಡಿಸಿ ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು, ಸಮನ್ವಯದಲ್ಲಿರಬೇಕು. ಈ 3 ಗ್ರಾಮಗಳು ನೆಮ್ಮದಿಯಿಂದ ಬದುಕಬೇಕಂತೇಳಿ ಏನು ನಮ್ಮ ಸೋದರ ಮಿತ್ರರಾದ ಅಯ್ಯನ್ ರೆಡ್ಡಿ ಅವರು, ನಿಮಗೆ ವೈಎಂ ರೆಡ್ಡಿ ಅವರು ಹಾಕಿದ್ದಾರೆ. ಇವ್ರಿಗೆ ಸದಾ ನಾನು ಚಿರುರುಡಿ ಆಗಿರ್ತೀನಿ. ಮತ್ತೆ ದೇವರು ಅವರಿಗೆ ಆರೋಗ್ಯ ಆಯುಷ್ ಕೊಟ್ಟು ಇನ್ನಷ್ಟು ಜನಸೇವೆ ಮಾಡ್ತಕ್ಕಂಥ ಶಕ್ತಿ ಅವರು ತುಂಬಲಿ ಅಂತ ನಾನು ಆಶಿಸ್ತಾ, ಮತ್ತೊಮ್ಮೆ ನನ್ನ ಕರೆದು ಇಲ್ಲಿ ಭಾವನೆಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಎಲ್ಲ ನನ್ನ ರೈತ ಬಂಧುಗಳಿಗೆ. ಹಾಗೆ ನಮ್ಮ ಕೇಶವ್ ಅವರು ಕೂಡ ಇಲ್ಲೇ ಇದ್ದಾರೆ ನಟರಾಜರು. ಅವರು ಕೂಡ ವಿಶೇಷವಾದಂತಹ ಒಂದು ಕಾಳಜಿ ವಹಿಸಿದ್ರೆ, ನಮ್ಮ ರೈತ ಸಂಘದ ತಾಲೂಕು ಅಧ್ಯಕ್ಷರು, ಒಟ್ಟಾರೆ ನಮ್ಮ ರೈತರುಗಳೇ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ರೈತ ಮಿತ್ರಗಳಿಗೂ, ವಿಶೇಷವಾಗಿ ಗುರು ಮಾತಾಡಬೇಕು, ಮತ್ತೆ ಇನ್ನ ನನ್ನ ವೈಎಂ ರೆಡ್ಡಿ ಅವರು ಬೇರೆ ಮಾತಾಡಬೇಕು. ನನಗೆ ಸಂತೋಷ ಆಗಿದೆ. ಇದೇ ಪ್ರೀತಿ, ವಿಶ್ವಾಸ, ಇಂಥ ಸಾಂಸ್ಕೃತಿಕ ಚಟುವಟಿಕೆಗಳು ಭಾಗವಹಿಸೋದ್ರಲ್ಲಿ ನಾವು ನೆಮ್ಮದಿ ಕಾಣಬೇಕು. ಎಲ್ಲರೂ ಯಾವುದೇ ಸಮಯ ಸಂದರ್ಭಗಳಲ್ಲಿ ಒಂದು ಸಣ್ಣ ನಮ್ಮ ಮನಸ್ತಾಪಗಳು ಬಂದ್ರು ಕೂಡ ಈ ಒಂದು ಕಾರ್ಯಕ್ರಮಗಳಲ್ಲಿ ಒಗ್ಗೂಡಿ ನಮ್ಮನ್ನೆಲ್ಲ ಒಂದು ಮಾಡ್ತಕ್ಕಂಥ ಒಂದು ಕಲೆ ಏನಿದೆ, ಈ ಒಂದು ಕರಗ ಮಹೋತ್ಸವ ನಮಗೆಲ್ಲರಿಗೂ ಪ್ರೇರಣೆ. ಇಂಥ ಒಂದು ಪ್ರೀತಿ, ವಿಶ್ವಾಸ ಎಲ್ಲರೂ ಸದಾ ಮನಸ್ಸಲ್ಲಿದ್ರಿ. ವಿಶೇಷವಾಗಿ ಪೊಲೀಸ್ ಇಲಾಖೆಯವರು ನಿಮ್ಮೆಲ್ಲೂ ಕೂಡ ರಕ್ಷಣೆ ಕೊಟ್ಟು ನಾವಿದ್ದೇವೆ ಅಂತ ಹೇಳ್ತಕ್ಕಂಥ ಒಂದು ಭರವಸೆ ನೀಡ್ತಕ್ಕಂಥ ಪೊಲೀಸ್ ಇಲಾಖೆಗಳು ಧನ್ಯವಾದ ತಿಳಿಸೋಣ. ಹಾಗೆ ಎಲ್ಲ ನನ್ನ ಬಂಧು ಮಿತ್ರರು, ರೈತ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ಶುಭವಾಗ್ಲಿ. ಜೈ ಹಿಂದ್, ಜೈ ಭಾರತ ಮಾತೆ. ನಮಸ್ಕಾರ.